ಮೊದಲನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ನಾಯಿಯ ದೇವಾಲಯವು ಕಂಡುಬರುತ್ತದೆ? ಎ ಅಸ್ಸಾಂ, ಬಿ ಬಿಹಾರ, ಸಿ ಉತ್ತರ ಪ್ರದೇಶ, ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಎರಡನೆಯ ಪ್ರಶ್ನೆ, ಯಾವ ವಿಟಮಿನ್ ಗಾಯಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಬಿ12, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. ಮೂರನೆಯ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ನೀವು ಚಿರಯುವಕರಂತೆ ಕಾಣಿಸುತ್ತೀರಿ? ಎ ಕ್ಯಾರೆಟ್, ಬಿ ಬೀಟ್ರೋಟ್, ಸಿ ಮುಲ್ಲಂಗಿ, ಡಿ ಟೊಮ್ಯಾಟೊ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟೊಮ್ಯಾಟೊ. ನಾಲ್ಕನೆಯ ಪ್ರಶ್ನೆ, ಚಹಾವನ್ನು ಯಾವ ದೇಶದಲ್ಲಿ ಮೊದಲು ಕಂಡುಹಿಡಿದರು? ಎ ಇಂಡಿಯಾ, ಬಿ ಚೈನಾ, ಸಿ ಅಮೇರಿಕಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾದಲ್ಲಿ. ಐದನೆಯ ಪ್ರಶ್ನೆ, ಹೆಚ್ಚಾಗಿ ಜನರು ಯಾವ ಕಾಯಿಲೆಯಿಂದ ಸಾಯುತ್ತಾರೆ? ಎ ಹೃದಯ ಸಮಸ್ಯೆ, ಬಿ ಕಿಡ್ನಿ ಸಮಸ್ಯೆ, ಸಿ ಬಿಪಿ, ಡಿ ಕ್ಯಾನ್ಸರ್ನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆಗಳಿಂದ ಹೆಚ್ಚಾಗಿ ಜನ ಸಾಯುತ್ತಾರೆ. ಆರನೆಯ ಪ್ರಶ್ನೆ, ಮೊದಲು ಚೆಸ್ ಆಟ ಆಡಿದ್ದು ಯಾವ ದೇಶದಲ್ಲಿ? ಎ ರಷ್ಯಾ, ಬಿ ಜಪಾನ್, ಸಿ ಇಂಡಿಯಾ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಮ್ಮ ಇಂಡಿಯಾದಲ್ಲಿ. ಏಳನೆಯ ಪ್ರಶ್ನೆ, ಬೆಳಗಿನ ತಿಂಡಿ ತಿನ್ನದೇ ಇರುವುದರಿಂದ ಯಾವ ರೋಗ ಬರಬಹುದು? ಎ ಗ್ಯಾಸ್ಟ್ರಿಕ್ ಸಮಸ್ಯೆ, ಬಿ ಹೃದಯ ಸಮಸ್ಯೆ, ಸಿ ಕಿಡ್ನಿ ಸಮಸ್ಯೆ, ಡಿ ಅಲ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ. ಎಂಟನೆಯ ಪ್ರಶ್ನೆ, ನೀಲಗಿರಿ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಬಿಹಾರ್, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡಿನಲ್ಲಿ. ಒಂಬತ್ತನೆಯ ಪ್ರಶ್ನೆ, ಉತ್ತವನ್ನ ಸಂಸ್ಕೃತದಲ್ಲಿ ಏನೆಂದು ಕರೆಯುತ್ತಾರೆ? ಎ ಬಿಲ, ಬಿ ವಾಲ್ಮೀಕ, ಸಿ ಗುಹೆ, ಡಿ ಸುರಂಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ಮೀಕ. ಹತ್ತನೆಯ ಪ್ರಶ್ನೆ, ಮಾಯಾಜಿಂಕೆಯ ವೇಷ ಧರಿಸಿದಂತಹ ರಾಕ್ಷಸನು ಯಾರು? ಎ ರಾವಣ, ಬಿ ಬಕಾಸುರ, ಸಿ ಕುಂಭಕರ್ಣ, ಡಿ ಮಾರೀಚ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರೀಚ. 11ನೆಯ ಪ್ರಶ್ನೆ, ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡಗಳಿವೆ? ಎ 15, ಬಿ 21, ಸಿ 20, ಡಿ 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 8 ಕಾಂಡಗಳಿವೆ. 12ನೆಯ ಪ್ರಶ್ನೆ, ವಾಲ್ಮೀಕಿ ಯಾವ ವಂಶದವರು? ಎ ರಘುವಂಶ, ಬಿ ಭೃಗುವಂಶ, ಸಿ ಸೂರ್ಯವಂಶ, ಡಿ ರಾಜವಂಶ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೃಗುವಂಶ. 13ನೆಯ ಪ್ರಶ್ನೆ, ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ಎ ಆರ್ಯಭಟ, ಬಿ ಅಮೃತ, ಸಿ ತ್ರಿವೇಣಿ, ಡಿ ಅಬ್ದುಲ್ ಕಲಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ. 14ನೆಯ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಮೊಬೈಲ್ ಅನ್ನು ಉಪಯೋಗಿಸುವಂತಹ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಉತ್ತರ ಪ್ರದೇಶ, ಸಿ ಕೇರಳ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. 15ನೆಯ ಪ್ರಶ್ನೆ, ಓಪೋ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ ಕೊರಿಯಾ, ಬಿ ಜಪಾನ್, ಸಿ ಅಮೇರಿಕಾ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ. 16ನೆಯ ಪ್ರಶ್ನೆ, ಗರ್ಭಿಣಿಯಾಗಲು ಎಷ್ಟು ಸಲ ಸೇರಬೇಕು? ಎ ದಿನ ಬಿಟ್ಟು ದಿನ, ಬಿ ಪ್ರತಿದಿನ, ಸಿ ವಾರಕ್ಕೆ 4 ಬಾರಿ, ಡಿ 3 ದಿನಕ್ಕೊಮ್ಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಿನ ಬಿಟ್ಟು ದಿನ. ಪ್ರಿಯ ವೀಕ್ಷಕರೇ, ಈ ಸ್ಪರ್ಮ್ ಕೌಂಟ್ ಜಾಸ್ತಿ ಇದ್ದ ವ್ಯಕ್ತಿಗಳು ದಿನ ಸೇರಿದರೂ ಅವರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಆದರೆ ಈ ಸ್ಪರ್ಮ್ ಕೌಂಟ್ ಕಡಿಮೆ ಇರುವ ವ್ಯಕ್ತಿಗಳು ದಿನ ಬಿಟ್ಟು ದಿನ ಅಥವಾ ವಾರಕ್ಕೆ 4 ಬಾರಿ ಸೇರುವುದು ಉತ್ತಮ ಎಂದು ಕೆಲ ವೈದ್ಯರು ಹೇಳುತ್ತಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.